ಕನ್ನಡ ಜಾಣಜಾಣಿಯರ ನಮಸ್ಕಾರ. ಕರ್ನಾಟಕದ ಸಂಸದರಾದಂಥ ಡಿ.ಕೆ. ಸುರೇಶ್ ಅವರು ಕೊಟ್ಟಂಥ ಲಾತ ಇದೆಯಲ್ಲ, ಅದು ಮೋದಿಯವರು ವಿದೇಶದೊಳಗೆ ಮಾತಾಡೋಂಗಾಗೋಯಿತು. ಅಂದರೆ ಇಡೀ BJP ಪತ್ರಗೊಟ್ಟೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅಥವಾ ಏನೊಂದು ಭಾವನಾತ್ಮಕ ಒಂದು ಗೋಪುರ ಕಟ್ಟಿಬಿಟ್ಟು ಗೆದ್ದುಬಿಡ್ತೀವಿ ಅಂತ ಹೊಂಟಿದ್ರಲ್ಲ, ಅದೆಲ್ಲ ನುಚ್ಚು ನೂರಾಗೋಯ್ತು ಇವತ್ತು. ನಾನೇನು ಹೇಳ್ತೇನೆ ನಿಮ್ಗೆ ಗೊತ್ತು. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ವಿದೇಶದಲ್ಲಿ ಹಿಂದೂ ದೇವಸ್ಥಾನವನ್ನು, ನಾರಾಯಣ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇವರೇ ಅಡಿಗಲ್ಲಾಕಿದ್ರು, ಉದ್ಘಾಟನೆ ಮಾಡ್ತಾಯಿದ್ದಾರೆ. ಆಯ್ತೇನೋ ಅನಿಸುತ್ತೆ ಅನ್ಕೋತೀನಿ. ಅಬುಧಾಬಿಯಲ್ಲಿ UAEಯಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನ ಸುಮಾರು 27 ಎಕರೆಯಲ್ಲಿ ಇಸ್ಲಾಮಿಕ್ ಮತ್ತು ಹಿಂದೂ ಈ ಎರಡರ ಒಂದು ವಾಸ್ತುಶಿಲ್ಪದಲ್ಲಿ ತಯಾರಾಗಿರುವ ಸುಮಾರು 700 ಕೋಟಿ ಖರ್ಚು ಮಾಡಿ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರು. ಕೆಲವರು ಹೇಳ್ಬೋದು, ಅಯ್ಯೋ ನಮ್ಮ ಮೋದಿಯವರ ಸಾಧನೆ ಅದು, ಮೋದಿಯವರು ಎದ್ರಕೊಂಡು ಕಟ್ಬಿಟ್ಟರು ಅಂತ. ಯಾರೂ ಎದ್ರಕೊಂಡು ಕಟ್ಟಲ್ಲ, ಅದಿರಲಿ, ಅದೇನು ಅಂತ ಆಮೇಲೆ ನೋಡೋಣ, ಇದೆಲ್ಲ ವಿಸ್ತಾರ ನೋಡೋಣ. ನಾನು ಹೇಳಕೊಂಡಿರೋದು, ಅವತ್ತು ಮೋದಿಯವರ ಭಾಷಣದಲ್ಲಿ ನೋಡಿರಬೇಕು, ನಮ್ಮ ದಕ್ಷಿಣ ಭಾರತದ ಈ ನುಡಿಗಳಲ್ಲಿ ಒಂದೊಂದು ಪದಗಳು ಉಚ್ಚರಿಸ್ತಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಪ್ರಮುಖವಾಗಿ ಈ 4 ನುಡಿಗಳನ್ನಲ್ಲಿ ಮೋದಿಯವರು ಮಾತಾಡ್ತಾರೆ. ನನಗನ್ನಿಸ್ತು, ಯಾವತ್ತೂ ಸಹ ವಿದೇಶಕ್ಕೆ ಹೋದಾಗ ಮೋದಿಯವರು ಈ ಥರ ಮಾತಾಡಿರಲಿಲ್ಲ. ಕೆಲವರು ಹೇಳ್ತಾರೆ ಅಲ್ಲಿ ಇಲ್ಲ, ದಕ್ಷಿಣ ಭಾರತದಲ್ಲಿ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಮಾತಾಡ್ಬಿಟ್ರು ಅಂತ. ಇದೆಲ್ಲ ಶುದ್ಧ ಸುಳ್ಳು, ಡೋಂಗಿ ಇದು. ಬೇರೆ ಬೇರೆ ಕಡೆದವರು ಬೇರೆ ಬೇರೆಲ್ಲ ಇದ್ದರು, ಅದೆಲ್ಲ ಯಾವತ್ತೂ ಮಾತಾಡಿಲ್ಲ ಮೋದಿಯವರು. ಅದು ಇವತ್ತು ಮಾತ್ರ ಮಾತಾಡಿದರು. ಯಾಕೆ ಅಂದರೆ ಡಿ.ಕೆ. ಸುರೇಶ್ ಅವ್ರು ಕೊಟ್ಟರಲ್ಲ ಬಡ್ಜೆಟ್ ಆದಮೇಲೆ, ದಕ್ಷಿಣ ಭಾರತರಿಗೆ ಇಷ್ಟು ನ್ಯಾಯ ಮಾಡ್ತಾಯಿದ್ರ, ಮೋಸ ಮಾಡ್ತಾಯಿದ್ರ, ಅದರಲ್ಲೂ ಸಹ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವ ನಮ್ಮ ಕನ್ನಡಿಗರು, ನಮಗೆ ನಾವು ತುಪ್ಪ ಕೊಟ್ಟರೆ ನೀವು 3 ಕಾಸಿನ ಮುಜ್ಜಿಗೆ ಕೊಡ್ತಾಯಿದ್ರ ಅನ್ನೋ ಥರ. ನಿಜವೂ ಸಹ ಹೌದಲ್ವಾ? ನಮ್ಮ ಟ್ಯಾಕ್ಸ್ ದುಡ್ಡನ್ನ ಯಾರಿಗೂ ಕೊಡ್ತಾಯಿದ್ರ, ನಮಗೆ ಕೊಡ್ತಾಯಿಲ್ಲ ಅಂಥೇಳಿ. ಈ ಥರ ಆದರೆ ದಕ್ಷಿಣ ಭಾರತೀಯರು ನಮಗೆ ಸಪ್ರೇಟು ದಕ್ಷಿಣ ಭಾರತವನ್ನು ಕೇಳುವ ಮನಸ್ಥಿತಿ ಬಂದ್ಬಿಡುತ್ತೆ, ಜನಗಳಿಗೆ ಕೇಳ್ತಾರೆ ಅಂತೇಳಿ ಹೇಳೋದು. ಇದು ಎಷ್ಟು ಆಘಾತ ಆಯಿತು ಇವರಿಗೆ ಅಂದರೆ, ಇವ್ರು ನವರಂಧ್ರಗಳಲ್ಲಿ ಕಿತ್ಕೊಂಡ್ಬಿಡ್ತು ಅಂದರೆ BJP ತಡ್ಡಿಸ್ಕೊಂಡು ಹೋಯ್ತು. ಅಂದ್ಕೊಂಬಿಟ್ಟಿದ್ರು ಏನೋ, ಅಯ್ಯೋ ಡಿ.ಕೆ. ಸುರೇಶ್ ಅವರು ದೇಶ ಹೊಡಿತಾವ್ರೆ, ಈ ಥರ ದೇಶದ್ರೋಹಿಗಳು ಒಂಥರ ದೊಡ್ಡ ಮಟ್ಟದಲ್ಲಿ ಎತ್ಬಿಡೋಣ ಅಂತ. ಆದರೆ ಹಂಗೆ ಆಗಲಿಲ್ಲ. ಕರ್ನಾಟಕದಲ್ಲಿ ಕುದೀತಾ ಇತ್ತು, ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಕುದೀತಾ ಇತ್ತು. ಈ ತಾರತಮ್ಯದ ಮಾಡುವ ಈ ಆಕ್ರೋಶ ಇತ್ತಲ್ಲ, ಭಾಳ ವರ್ಷಗಳಿಂದ ಕುದೀತಾ ಇತ್ತು. ಕಟ್ಟೆ ಒಂದೇ ಸಲ ಹೊಡೀತು. ಎಲ್ಲರೂ ಸಹ ದೊಡ್ಡ ಮಟ್ಟದಲ್ಲಿ ಆ ಡಿ.ಕೆ. ಸುರೇಶ್ ಅವ್ರ ಮಾತಿಗೆ ಸಹಮತ ವ್ಯಕ್ತಪಡಿಸಿದರು, ಧ್ವನಿ ಎತ್ತಿದ್ರು. ಅದು ತಡ್ಕೊಳಕ್ಕಾಗಲ್ಲ. ಎಲೆಕ್ಷನ್ ಮುಂದೆ ಇಟ್ಕೊಂಡು ಇಂಥ ವಾತಾವರಣ ತಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಜನವರಿ 22 ರಾಮ ಮಂದಿರ ಉದ್ಘಾಟನೆ ಮಾಡಿ ಆ ಒಂದು ಭಾವನಾತ್ಮಕ ಎಲ್ಲರನ್ನು ಕೆರಳಿಸಿ ದೇಶದ ಅಲ್ಲೆಲ್ಲೇ ಒಂದು ಗಲಭೆಗಳು ಎಳಿಸಿ ಇದರಿಂದ ಓಟ್ ಪಡಿಬೇಕು ಅಂತಿದ್ದರು. ಆದರೆ ಯಾರಿಗೂ ಗಲಭೆ ಮಾಡೋಷ್ಟು ಟೈಮ್ ಇಲ್ಲ. ಅವ್ರ ಬದುಕು ಭಾಳ ದೊಡ್ಡದಾಯಿತು. ಎಲ್ಲರೂ ಸಹ ಪ್ರಜ್ಞಾವಂತ ರೀತಿ ವರ್ತಿಸಿದರು. ದೇವಸ್ಥಾನ ಮಾಮೂಲಿ ಉದ್ಘಾಟನೆ ಅಂತ ಉದ್ಘಾಟನೆ ಆಗಲಿಲ್ಲ, ಸುಮ್ಮನೆ ಆದರು, ತಲೆ ಕೆಡಿಸ್ಕೊಂಡಿಲ್ಲ. ಅದನ್ನೇ ಜೀವಂತವಾಗಿ ಇಟ್ಕೊಂಡು ಗೆಲ್ಲಬೇಕು ಅಂತ ಹೊರಟಿದ್ರು. ಆದರೆ ಯಾವಾಗ ಅನ್ನದ ಒಂದು ಮಾತು, ಬದುಕಿನ ಮಾತು ಬಂದಾಗ, ಯಾಕೆಂದರೆ ನಮ್ಮ ದುಡ್ಡು ನಮಗೆ ಕೊಡ್ತಾಯಿಲ್ಲ ಅಂದರೆ ಇದು ಅನ್ನದ್ದು ಮತ್ತು ಬದುಕಿದ್ದು ಜೀವನದ್ದಲ್ವಾ. ಈ ವಿಚಾರಗಳನ್ನ ಡಿ.ಕೆ. ಸುರೇಶ್ ಎಲ್ಲಿ ಎತ್ತಿದ್ರು, ಅದು ಇಡೀ ಭಾರತಾದ್ಯಂತ ಸೌಂಡ್ ಮಾಡ್ತು. ಅದರಲ್ಲೂ ದಕ್ಷಿಣ ಭಾರತೀಯರನ್ನ ಬಡಿದು ಎಳಿಸ್ತಲ್ಲ, ಕನ್ನಡಿಗರ ಮೂಲೆಯನ್ನು ಬಡಿದು ಎಳಿಸ್ತಲ್ಲ, ಅದು ಗೊತ್ತಾಗೋಯ್ತು ಅವರಿಗೆ. ಭಾಳ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಒಂದು ಕೊಟ್ಟಂಥ ಹೊಡೆತ ಅಬುಧಾಬಿಯಲ್ಲಿ ಮೋದಿಯವರು ದಕ್ಷಿಣ ಭಾರತದ ಏನೋ ನೀವು ಕನ್ನಡಿಗರೇ ನಮಸ್ಕಾರ ಅಂತ, ಏನೋ ಕನ್ನಡದಲ್ಲಿ ನಮಸ್ಕಾರ ಅಂತ ಹೇಳ್ಬಿಡೋದು, ಅಥವಾ ತಮಿಳದಿಂದ ಏನು ಹೇಳೋದು, ಮಲಯಾಳಂನಲ್ಲಿ ಅಥವಾ ತೆಲುಗಿನಲ್ಲಿ ಸುಮ್ಮನೆ ಒಂದು ಪದ ಹೇಳಿದ ತಕ್ಷಣ ಏನು ಸಿಕ್ತು ಬಂದು ಭಾಗ್ಯ ಏನು. ಅದೇನೋ ಕೊರೋನಾ ಟೈಮಲ್ಲಿ ದೀಪ ಹಚ್ಬಿಡಿ, ಚಪ್ಪಳ ಹೊಡೆದ್ಬಿಡಿ. ಪಾಪ ಚಪ್ಪಳ ಹೊಡೆದ ತಕ್ಷಣ ಅಲ್ಲಿ ನರ್ಸ್ಗಳಿಗೆ, ಡಾಕ್ಟ್ರುಗಳಿಗೇನು ಅವ್ರಿಗೇನು ತಿನ್ನೋಕೆ ಅನ್ನ ಸಿಗಲಿಲ್ಲ ಅಂದರೆ ನೀವೇನಾದರೂ ಅವರಿಗೆ ಅನುಕೂಲ ಮಾಡಿಕೊಟ್ರೆ ಮಾತ್ರ ಚಪ್ಪಳ ಹೊಡೆದ್ಬಿಟ್ರೆ ಬಂದುಬಿಡ್ತಾ, ಅಥವಾ ದೀಪ ಹಚ್ಚಿದ ತಕ್ಷಣ ಕೊರೋನಾ ಹೋಗ್ಬಿಡ್ತಾ. ಈ ಥರ ಕೀಳು ಮಟ್ಟದ ಗಿಮಿಕ್ಗಳು ಮಾಡಿಕೊಟ್ರು. ಇವತ್ತು ಸಹ ಮೋದಿಯವರು ಅಬುಧಾಬಿಯಲ್ಲಿ ಅದೇ ಗಿಮಿಕ್ ಮಾಡಿಕೊಟ್ರು. ಆದರೆ ಗಿಮಿಕ್ಗಳು ನಡೆಯಲ್ಲ, ಅಷ್ಟೊಂದು ಬಕ್ರಾಗಳಿಲ್ಲ, ನೆನಪಿರಲಿ. ಅದಕ್ಕಿಂತ ಭಾಳ ಪ್ರಮುಖ ನಾನು ಹೇಳಿಕೊಂಡಿದ್ದೇನಪ್ಪ ಅಂದರೆ, ಇದೇ ಮೋದಿಯವರು ಇವತ್ತಲ್ಲಿ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನ ಉದ್ಘಾಟನೆ ಮಾಡಿದರು. ದುರಂತ ಕೆಲವೇ ದಿನಗಳಲ್ಲಿ ಇದೇ ಹಿಂದೂಸ್ತಾನದಲ್ಲಿ ಮುಸ್ಲಿಮರ ಮಸೀದಿನ ಹೊಡೆದು ಒಂದು ದೇವಸ್ಥಾನ ಕಟ್ಟಿ ಅಂತ ಶುರು ಮಾಡಿದರು. ಕೆಲವರು ಹೇಳ್ತಾಯಿದ್ರು ಅಲ್ಲಿ ಮೊದಲೇ ರಾಮನ ದೇವಸ್ಥಾನ ಇತ್ತು, ಹೊಡೆದ್ಬಿಟ್ಟು ಮಸೀದಿ ಕಟ್ಕೊಂಡಿದ್ರು ಅಂತ. ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಯಾವತ್ತೂ ಹೇಳಿಲ್ಲ ಅಲ್ಲಿ ದೇವಸ್ಥಾನ ಇತ್ತು. ದೇವಸ್ಥಾನ ಇದ್ದರೂ ಇರ್ಬೋದು, ಕುರುಗಳು ಇರ್ಬೋದು, ಆದರೆ ರಾಮನ ದೇವಸ್ಥಾನ ಇತ್ತು ಅಂತ ಎಲ್ಲಿ ಹೇಳಿಲ್ಲ.
ಹಂಗೆ ನೋಡೋಕೆ ಹೋದರೆ ನೀವು ಮನುಷ್ಯ ನಿಂತಿರೋ ಏನೋ ನಿಂತಿದ್ದಾನೆ, ಅವನ ಕಾಲು ಬಡ್ದಲ್ಲಿ ಅಗಿತಾ ಹೋದರೆ ಒಂದು ಮಾರಮ್ಮನ ದೇವಸ್ಥಾನ, ಬುದ್ಧನ ದೇವಸ್ಥಾನ ಏನೇನೋ ಸಿಕ್ಬಿಡುತ್ತಲ್ಲಿ. ಹಾಗಾಗಿ ನಾವು ಸ್ವತಂತ್ರ ಪೂರ್ವದಲ್ಲಿ ಏನೆಲ್ಲ ಆಯಿತು, ಎಷ್ಟು ದೇವಸ್ಥಾನ ಹೊಡೆದ್ರು, ಯಾರು ಇನ್ನೇನು ಆಯಿತು. ಇಲ್ಲಿ ಶೈವರು ವೈಷ್ಣವರು ಹೊಡೆದಾರೆ, ವೈಷ್ಣವರು ಶೈವರು ಹೊಡೆದಿದ್ದಾರೆ. ಇಲ್ಲಿ ಎಷ್ಟೋ ತಿರುಪತಿಯಲ್ಲಿ ಬುದ್ಧನ ವಿಗ್ರಹ ಅಂತ ಹೇಳ್ತಾರೆ, ಮತ್ತು ಉಡುಪಿಯಲ್ಲಿ ಮುರುಗನ ವಿಗ್ರಹ ಅಂತ ಹೇಳ್ತಾರೆ. ಹಂಗೆ ನೋಡೋಕೆ ಹೋದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣೀಕರಣಗೊಂಡಿರೋದು ಭೈರವನ ವಿಗ್ರಹಗಳು. ಭೈರವನ ದೇವಸ್ಥಾನಗಳನ್ನು ಬ್ರಾಹ್ಮಣೀಕರಣಗೊಳಿಸಿದರೆ. ಇವತ್ತು ಆದಿಚುಂಚನಗಿರಿಯವರು, ನಿರ್ಮಲಾನಂದ ಸ್ವಾಮಿಯವರು ಒಂದು ಗುಟರ್ ಹಾಕಿದೆ. ಅಂದರೆ ಹುಡುಕಿ ಒಂದು ಸಂಶೋಧನೆ ಮಾಡಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಭೈರವ ದೇವಸ್ಥಾನಗಳನ್ನು ಹಾಳು ಮಾಡಿದರೆ ಅಥವಾ ಜನವರೀಕರಣಗೊಳಿಸಿದರೆ, ಅಥವಾ ಮಾಂಸದ ನೈವೇದ್ಯ ಮಾಡೋ ದೇವಸ್ಥಾನಗಳಲ್ಲಿ ಬೆಲ್ದನ್ನು ಮೊಸರನ್ನ ಇಟ್ಟಿದ್ದಾರೆ, ಅದರಲ್ಲಿ ನಮಗೆ ಕೊಡಿ ಅಂತ ಶುರು ಮಾಡಿದರೆ ಈ 106 ದೇವಸ್ಥಾನಗಳು ಉರುಳೋಗ್ಬಿಡ್ತವೆ. ನೆನಪಿರಲಿ, ಅದು ಒಂದು ಭಾಗ. ಆದರೆ ಕೆಲವೇ ದಿನಗಳಲ್ಲಿ ಮುಸ್ಲಿಮರ ಮಸೀದಿನ ಒಡೆದು ರಾಮನ ದೇವಸ್ಥಾನ ಕಟ್ಟಿ ಕೇಕೆ ಹಾಕಿದಂಥ ಜನ ಅದೇ ಮುಸಲ್ಮಾನ ರಾಷ್ಟ್ರದಲ್ಲಿ ಒಂದು ಹಿಂದೂ ದೇವಸ್ಥಾನ ಉದ್ಘಾಟನೆ ಮಾಡ್ತಾಯಿದ್ರು. ನಿಜವಾಗ್ಲೂ ಮೋದಿಯವರಿಗೆ ಅಂತಃಸಾಕ್ಷಿ ಅಂತಿದ್ದರೆ ಇವತ್ತು ಮತ್ತೆ ಶುರು ಮಾಡಿದಾರಲ್ಲ, ಅದೆಲ್ಲ ಮಥುರಾದಲ್ಲಿ ಮತ್ತೆ ಇನ್ಯಾವುದೋ ಒಂದೆರಡು ಬಿಟ್ಕೊಟ್ಬಿಡಿ, ಅಲ್ಲೂ ಸಹ ಅಲ್ಲಿ ಶಿವಲಿಂಗ ಇತ್ತು, ಮತ್ತೊಂದಿತ್ತು, ಅದನ್ನೂ ಹೊಡ್ಕೊಂಡ್ಬಿಡ್ತೀವಿ ಅಂತೇಳಿ ಮತ್ತೆ ಶುರು ಮಾಡಿದಾರಲ್ಲ. ಅಂತಃಸಾಕ್ಷಿ ಇದ್ದರೆ ಮೋದಿಯವರು ಹೇಳಬೇಕು, ಯಾವುದೇ ಕಾರಣಕ್ಕೆ ಕೆಲಸ ಮಾಡಬಾರ್ದು. ನಾವು ಒಂದು ಸೌಹಾರ್ದತೆ ಅಂದರೆ ಅದೇ ಅಲ್ವಾ. ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು 700 ಕೋಟಿ ಖರ್ಚು ಮಾಡೋ ಹಿಂದೂ ದೇವಸ್ಥಾನ ಮಾಡ್ತಾಯಿದ್ದಾರೆ ಅಂದಮೇಲೆ ನಾವು ಬಿಟ್ಕೊಡೋ ಒಂದು ಗುಣ, ದೊಡ್ಡತನ ಇರಬೇಕಲ್ವ. ಇವತ್ತು ಪ್ರತಿಯೊಬ್ಬ ಭಾರತೀಯನು ಹೆಂಗೆ ರಾಮನ ದೇವಸ್ಥಾನಕ್ಕೆ ದುಡ್ಡು ದೇಣಿಗೆ ಕೊಟ್ಟರು, ಅದೇ ಥರ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಟ್ಟು ಮುಸಲ್ಮಾನರಿಗೆ ಭಾರತದಲ್ಲಿ ಮಸೀದಿ ಕಟ್ಟಿಸ್ಕೊಡ್ಬೇಕು. ಖಂಡಿತ ಒಂದು ಒಳ್ಳೆಯ ಮಸೀದಿಯನ್ನು ಅವರು ಕಟ್ಕೊಡ್ಬೇಕು. ಅವ್ರಿಗೇನೋ 5 ಎಕರೆ ಜಮೀನು ಕೊಟ್ಟರೆ ಅಂತ ಅನಿಸುತ್ತೆ. ಭಾರತೀಯರೆಲ್ಲ ದುಡ್ಡಾಗಿ ಕಟ್ಕೊಡ್ಬೇಕು. ಅದು ಈ ದೇಶದ ಜಾತ್ಯತೀತ ಮನಸ್ಥಿತಿ, ಗಾಂಧೀಜಿಯೇ ಕಂಡ ದೇಶದ ಮನಸ್ಥಿತಿ. ನನಗೆ ವೈಯಕ್ತಿಕವಾಗಿ ಕೇಳಿದರೆ ಈ ದೊಡ್ಡ ಮಸೀದಿಗಳು, ದೊಡ್ಡ ದೇವಸ್ಥಾನಗಳು, ದೊಡ್ಡ ಚರ್ಚ್ಗಳು ಯಾವುದೂ ನನಗೆ ಬೇಕಾಗಿಲ್ಲ. ನನಗೆ ಯಾವ ಆಸಕ್ತಿನೂ ನನಗಿಲ್ಲ. ನನಗೆ ಆಸಕ್ತಿ ಇಲ್ಲ. ನಾನು ಹಳ್ಳಿಗಳಲ್ಲಿ ಸಣ್ಣ ದೇವಸ್ಥಾನಗಳು, ಸಣ್ಣ ಮಸೀದಿಗಳು ಈ ಮಟ್ಟದಲ್ಲಿ ಇಷ್ಟಪಡೋಂಥ ಮನುಷ್ಯ. ಆದರೆ ದೊಡ್ಡ ದೇವಸ್ಥಾನ ಕಟ್ಕೊಂಡು ನಾವು ಕೇಕೆ ಹಾಕ್ತಿದ್ದೀವಲ್ಲ, ಇನ್ನೊಬ್ಬರ ಮನಸ್ಸನ್ನು ವಹಿಸಿ ನಾವು ಸಹ ದೊಡ್ಡತನ ತೋರಿಸ್ಬೇಕಾದ್ರೆ ಎಲ್ಲರೂ ಸಹ ದುಡ್ಡು ಹಾಕಿ ಮಸೀದಿಯನ್ನು ಕಟ್ಕೊಡ್ಬೇಕು. ಇದು ಸೌಹಾರ್ದತೆ. ಇವತ್ತು ಅಲ್ಲೋಗಿ ನೀವು ಹೇಳ್ಬೋದು, ವಿದೇಶದಲ್ಲಿ ಹೋಗಿ ನಮ್ಮ ಮೋದಿಯವ್ರು ಹೆಂಗೆ ನೋಡಿದ್ರ ದೇವಸ್ಥಾನ ಉದ್ಘಾಟನೆ ಆಯಿತು, ಅವ್ರು ದೊಡ್ಡತನ ತೋರಿಸ್ತವ್ರೆ, ನಾವೇ ಸಣ್ಣತನ ತೋರಿಸ್ತಾಯಿದ್ದೀವಿ. ಇನ್ನೊಂದೆರಡು ಮಸೀದಿ ಬಿಟ್ಕೊಟ್ಬಿಡಿ, ಹೊಡೆದಾಕ್ಬಿಡ್ತೀನಿ ಅಂತ ಹೊಂಟಿದ್ದೀರಲ್ಲ, ಇದು ನಾಚಿಕೆ ಅಲ್ವಾ, ಅಸಹ್ಯ ಅನ್ಸಲ್ವಾ? ಇದು ಮನುಷ್ಯತ್ವನೇ. ಇದು ಅವ್ರು ದೊಡ್ಡತನ ತೋರಿಸ್ತವ್ರೆ, ನಾವು ಮನಸ್ಸಿನ ನೀಚತನ ತೋರಿಸ್ತಾ ಇದ್ದೀವಲ್ಲ. ಮೋದಿಯವರು ಒಪ್ಪನೆ ಹೇಳಬೇಕು, ನೋಡಿ ನಾವು ಯಾವುದೇ ಕಾರಣಕ್ಕೂ ಇನ್ನು ಯಾವುದೇ ಮಸೀದಿನಾಗಲಿ ಮತ್ತೊಂದಾಗಲಿ ಹೊಡೆಯೋದು ತಪ್ಪು. ಹಂಗೆ ನೋಡೋಕೆ ಹೋದರೆ ತುಂಬ ಹೊಡೆದಿದ್ದಾರೆ. ಈಗ ಬುದ್ಧನ ಬಿಟ್ಕೊಡ್ತೀರೇನ್ರಿ? ತಿರುಪತಿಯನ್ನು ಬಿಟ್ಕೊಡಿ ಅಂದರೆ ಬುದ್ಧನ ಬಿಟ್ಕೊಡ್ತೀರಾ ನೀವು? ಬೌದ್ಧರಿಗೆ ಉಡುಪಿನ ಬಿಟ್ಕೊಡ್ತೀರಾ? ಯಾವ್ದು ಬಿಟ್ಕೊಡ್ತೀವಿ? ತುಂಬ ಇದೆ ನನಗೆ, ಆಗಲ್ಲ ತಾನೆ. ಹಂಗೆ ಹೊಡಿಬಾರ್ದು. ಎಲ್ಲರೂ ಸಹ ದುಡ್ಡು ಹಾಕಿ ಮಸೀದಿಯನ್ನು ಮುಸಲ್ಮಾನರಿಗೆ ಕಟ್ಕೊಡ್ಬೇಕು. ಮತ್ತು ನಾವೆಲ್ಲ ಹೇಳ್ತೀವಿ, ಬ್ರಿಟನ್ಗೆ ಭಾರತೀಯ ಮೂಲದವರು ಪ್ರಧಾನಮಂತ್ರಿ ಆಗಿದ್ದಾರೆ, ಇನ್ನು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಹಳಿಮಯ್ಯ ಅಂತ ಹೇಳ್ತೀವಿ. ಮತ್ತು ಜಗತ್ತಿನ ಬೇರೆ ದೊಡ್ಡ ಕಂಪನಿಗಳಿಗೆ ಭಾರತೀಯ ಮೂಲದವರು CEO ಮುಖ್ಯಸ್ಥರಾಗಿರ್ತಾರೆ, ಹೆಮ್ಮೆ ಪಡ್ತೀವಿ. ಅಂದರೆ ಅಮೆರಿಕಾದಲ್ಲ ಉಪಾಧ್ಯಕ್ಷನೇ ಯಾರೋ ಭಾರತೀಯ ಮೂಲದವರು ಅಂತ ಹೇಳ್ತೀವಿ, ಅಂಥದ್ದು ಏನೋ ಗೊತ್ತಿಲ್ಲ ನನಗೆ. ಆದರೆ ಇದೇ ಜನ ಕೆಲವೇ ವರ್ಷಗಳ ಹಿಂದೆ ಸೋನಿಯಾ ಗಾಂಧಿಯವರು ದೇಶದ ಪ್ರಧಾನಿ ಆಗ್ತಾರೆ ಅಂದಾಗ ಎಷ್ಟು ಕಿಡಿಕಾರಿದ್ರಿ. ಇವತ್ತು ಸುಷ್ಮಾ ಸ್ವರಾಜ್ ಅವರು ಬದುಕಿಲ್ಲ. ಅವ್ರು ಹೇಳ್ಕೊಂಡ್ರು, ಸೋನಿಯಾ ಗಾಂಧಿ ದೇಶದ ಪ್ರಧಾನಿ ಆದರೆ ತಲೆ ಬಳಸ್ಕೊಬಿಡ್ತೀನಿ ಅಂತ ಹೇಳಿದರು. ವಾಚಾಮಗೋಚರ ದಾಳಿ ಮಾಡಿದ್ರಲ್ಲ, ಸಣ್ಣತನ ಅಲ್ವ. ನಮ್ಮವ್ರು ಮಾತ್ರ ಬೇರೆ ಕಡೆ ಹೋಗ್ಬೋದಂತೆ, ನಾವು ಬೇರೆಯವ್ರು ಬಂದು ನಮ್ಮಲ್ಲಿ ಆಗಬಾರ್ದು ಅಂದರೆ ಹೆಂಗೆ? ಅದನ್ನು ಲೋಹಿ ಹೇಳ್ತಾ ಇದ್ರಲ್ಲ, ಭಾರತೀಯರಿಗೆ ಟೆನ್ನಿಸ್ ನೋಡೋದು ಇಷ್ಟ, ಆದರೆ ತಮ್ಮನೇ ಹೆಣ್ಮಕ್ಳು ಸಾರ್ವಜನಿಕವಾಗಿ ತೊಡೆ ತೋರಿಸೋದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮವ್ರು ಮಾತ್ರ ಕನ್ನಡದ ಹೀರೋಯಿನಿಗಳು ಬೇರೆ ಯಾವುದೇ ಭಾಷೆಯಲ್ಲಿ ಮಾಡೋಂಗಿಲ್ಲ. ಅದು ಬೇರೆ ಭಾಷೆ ಹೀರೋಯಿನಿಗಳು ಬಂದು ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ಬೋದು ಹೀರೋಗಳ ಜೊತೆ. ಇದು ಯಾವ ನ್ಯಾಯ? ಇದು ಸಣ್ಣತನ ನಾವು ಬಿಡಬೇಕು. ಈ ಸಣ್ಣತನವನ್ನು ಬಿಡಬೇಕು. ಮತ್ತು ಇದು ಜಾಗತೀಕರಣ ಸಂದರ್ಭ. ಜಗತ್ತಿನ ಎಲ್ಲ ಕಡೆ ಎಲ್ಲರೂ ಇರ್ತಾರೆ. ಆದರೆ ಒಂದೇನಪ್ಪ ಅಂದರೆ, ನಾವು ಯಾರೇ ಬರಲಿ, ನಾವು ಅಲ್ಲಿಯ ಸಂಸ್ಕೃತಿಯನ್ನು, ಅಂದರೆ ಅಲ್ಲಿಯ ಫಸ್ಟು ನುಡಿಯನ್ನು, ಭಾಷೆಯನ್ನು ಕಲಿಬೇಕು. ನಾನು ಹೇಳೋದು ಅನಂತಮೂರ್ತಿ ಒಂದು ಕಡೆ ಹೇಳೋರು, ವಿಲಿಯಂ ಶೇಕ್ಸ್ಪಿಯರು ಕನ್ನಡೀಕರಣ, ಕನ್ನಡದ ಮುಖಾಂತರ ಬರಬೇಕು ಅಂತ ಹೇಳೋರು. ಕನ್ನಡದ ಮುಖಾಂತರ ವಿಲಿಯಂ ಶೇಕ್ಸ್ಪಿಯರ್ ಬರಬೇಕು ಅಂತ ಹೇಳ್ತಾಯಿದ್ರು. ಅದೇ ಥರ ನಾವು ಆ ಸ್ಥಳೀಗ ಒಂದು ಹೇಳ್ಬೋದು, ಹಂಗಾರೆ ಬಿಡಿ ನೀವು ಬೆಂಗಳೂರು ತುಂಬ ಯಾಕೆ ಹಿಂದಿ ಏರಿಕೆ ಅಂತ ಹೇಳ್ತೀರಾ, ಇರಲಿ ಬಿಡಿ ಅಂತ. ನಾವೇನು ಹಿಂದಿಯರು ಬರೋದು ಬೇಡ ಅಂತ ಹೇಳ್ತಾ ಇಲ್ಲ, ಇರಬೇಡಿ ಅಂತ ಹೇಳ್ತಾ ಇಲ್ಲ. ಕನ್ನಡ ಕಲ್ತ್ಕೊಳ್ಳಿ. ಇಲ್ಲಿ ನೀವು ಕನ್ನಡದ ಮುಖಾಂತರ ವ್ಯಾಪಾರ ಮಾಡಿ ಅಂತ. ನೀವು ಹಿಂದಿ ಮುಖಾಂತರ ಏನು ಮಾಡ್ತಿದ್ರಲ್ಲ,
ಕನ್ನಡದ ಮುಖಾಂತರ ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ, ಖಂಡಿತ. ಹಾಗೆಯೇ ಕನ್ನಡದ ಒಂದು ಅದ್ಭುತ ನಾಟಕ, ಶ್ರೇಷ್ಠ ನಾಟಕ ಗುಣಮುಖ ಅಂತಿದೆ ಲಂಕೇಶದ್ದು. ಅದರಲ್ಲಿ ಗೊತ್ತಿರಬೇಕು ನಿಮಗೆ, ಆ ನಾಟಕ ನೋಡಿದ್ದವರಿಗೆ ಅಥವಾ ಓದಿದವರಿಗೆ ಗೊತ್ತಿರುತ್ತೆ. ಹಕೀಮ ಅಲಾವಿ ಖಾನ್ ಅಂತಿರ್ತಾನೆ. ಅವನು ಇಲ್ಲಿಯ ದೆಹಲಿಯ ಶಾನ ಅವನ್ನ ಪದಚ್ಯುತಗೊಳಿಸಿ ಇಲ್ಲಿ ಕೊಹಿನೂರ್ ವಜ್ರ ಮತ್ತು ರತ್ನಖಚಿತ ಸಿಂಹಾಸನ ತೊಗೊಂಡೋಗ್ಬೇಕು ಅಂತ ಅದ್ರ ಮೇಲೆ ಕಣ್ಣಿರುತ್ತೆ ಅವನಿಗೆ. ಮತ್ತು ಒಬ್ಬ ಅಲಾವಿ ಖಾನ್, ಹಕೀಮ ಅಲಾವಿ ಖಾನ್ ಅಂತಿರ್ತಾನೆ. ನಾದಿರ್ ಶಾನ್ಗೆ ತುಂಬ ಹೊಟ್ಟೆ ನೋವಿರುತ್ತೆ, ಕಾಯಿಲೆ ಇರುತ್ತೆ. ಅದನ್ನು ವಾಸಿ ಮಾಡದೆ ಈ ನಾದಿರ್ ಶಾ ಹಕೀಮ ಅಲಾವಿ ಖಾನ್. ಸ್ನೇಹ ಬೆಳೆಯುತ್ತೆ, ಗೆಳೆತನ ಬೆಳೆಯುತ್ತೆ. ಹಕೀಮ ಭಾರತೀಯವನು, ಅಲಾವಿ ಖಾನ್. ಅವನು ಒಮ್ಮೆ ಹೇಳ್ತಾನೆ, ನಾದಿರ್ ಶಾ ಗೆಳೆತನ ಬೆಳೆದ ಮೇಲೆ ಕೇಳ್ತಾನೆ ನಾದಿರ್ ಶಾ, ಕೊಹಿನೂರ್ ವಜ್ರ ಮತ್ತು ರತ್ನಖಚಿತ ಸಿಂಹಾಸನ ನಾನು ತೊಗೊಂಡೋಗ್ಬೇಕು, ಏನು ತೊಗೊಂಡೋಗೋದೋ ಬೇಡವ ಅಂತ. ಅಲಾವಿ ಖಾನ್ ಹೇಳ್ತಾನೆ, ತೊಗೊಂಡೋಗ್ಬೇಡ ಅಂತಾನೆ. ಇದು ಈ ದೇಶದ ಒಂದು ಹೆಮ್ಮೆಯದು ಪ್ರತೀಕ, ತೊಗೊಂಡೋಗ್ಬೇಡ, ಹಿಂದೂಸ್ತಾನದ ಪ್ರತೀಕ, ತೊಗೊಂಡೋಗ್ಬೇಡ ಅಂತಾನೆ. ಆಮೇಲೆ ಹೇಳ್ತಾನೆ, ತೊಗೊಂಡೋಗು, ಈ ನೋವಿನ ದಿನಗಳು ನಿನಗೆ ನೆನಪಾಗಲಿ, ಇಲ್ಲಿಯ ನೋವಿನ ದಿನಗಳು ನಿನಗೆ ನೆನಪಾಗಲಿ, ತೊಗೊಂಡೋಗು ಅಂತ ಹೇಳ್ತಾನೆ. ಹಾಗೆ ಅಲ್ಲಿ ನಾರಾಯಣ ದೇವಸ್ಥಾನ ಕಟ್ಟಿದರೆ ಅಂತ ಹೆಮ್ಮೆ ಪಡುವ ಜನ ನಾವು. ಇಲ್ಲಿ ಮುಸಲ್ಮಾನರಿಗೆ ಮಸೀದಿಯನ್ನು ಕಟ್ಕೊಡ್ಬೇಕು. ನಮ್ಮೆಲ್ಲರ ಒಂದು ಒಂದು ಸಹಬಾಳ್ವೆಯ ಸಂಕೇತ ಅದು. ಹಾಗಂತೇಳಿ ಮುಸಲ್ಮಾನರೆಲ್ಲ ಇವತ್ತು ಪಕ್ಕಾ ತುಂಬ ಒಳ್ಳೆಯರಾಗ್ಬಿಟ್ಟಿದಾರ? ಅಲ್ಲೇನು ಇಲ್ವಾ? ಅಲ್ಲಿಯ ಪುರೋಹಿತ ಶಾಹಿಗಳು, ಮುಸಲ್ಮಾನರಲ್ಲಿ ಪುರೋಹಿತ ಶಾಹಿಗಳಿಲ್ವಾ? ಅಲ್ಲಿ ಕರ್ಮಠರಿಲ್ವಾ? ಅಲ್ಲಿ ತಪ್ಪೇ ಇಲ್ವ ಅಂತ ಕೇಳ್ಬೋದು. ಖಂಡಿತ ಇದೆ. ನಾವು ಅದನ್ನು ತುಂಬ ಜನ ಕೇಳ್ತಾರೆ, ನೀವು ಬೇರೆ ನಮ್ಮ ಹಿಂದೂಗಳನ್ನ ಮಾತಾಡ್ತೀರಾ, ಮುಸಲ್ಮಾನರನ್ನ ಯಾಕೆ ಮಾತಾಡಲ್ಲ, ಕ್ರಿಶ್ಚಿಯನ್ರನ್ನ ಯಾಕೆ ಮಾತಾಡಲ್ಲ ಅಂತ. ನಾವು ಹೇಳೋದು ಅಲ್ಲಿಯೇ ಹುಟ್ಟು ಬರಬೇಕು, ಅಲ್ಲಿಂದಲೇ ಸಿಡಿದು ಒಂದಷ್ಟು ಪ್ರಗತಿಪರ ಧ್ವನಿಗಳು ಬರಬೇಕು. ಅದರಲ್ಲಿ ತುಂಬ ಇದೆ ಮುಸಲ್ಮಾನರ ಬಗ್ಗೆ ಮುಲಾಜಿಲ್ಲದೆ ಮಾತಾಡೋದು, ಅದರಲ್ಲೇನು ತಪ್ಪಿಲ್ಲ. ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನೇನು ಮಾತಾಡ್ತೀನಿ. ಮುಸಲ್ಮಾನರು ಸಹ ನನಗೆ ಗೊತ್ತಿದ್ದಷ್ಟು ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಮತ್ತು ಯಾವ ಮಥುರಾ ಮತ್ತೊಂದು ಕಾಶಿನೋ ಮಗದೊಂದು ಅದೆಲ್ಲ ಅಲ್ಲ. ಮೋದಿಯವರು ಕಂಠಾಘೋಷ ಒಳಬೇಕು, ನಾವು ಮಥುರಾದಾಗಲಿ ಕಾಶಿಲಾಗಲಿ ಯಾವ ಕಾರಣಕ್ಕೂ ದೇವಸ್ಥಾನ ಮಸೀದಿಗಳು ಒಡೆಯಲ್ಲ, ಕೂಡ್ದು ಈ ಸೌಹಾರ್ದತೆ ಬೆಳಿಬೇಕು ಅಂಥೇಳಿ ಆ ಒಂದು ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ಮುಸಲ್ಮಾನರು ಇರ್ಬೋದು, ಅಥವಾ ನೀವು ಬಾಂಗ್ಲಾದೇಶದ ನುಸುಳುಕೋರು ಅಂತ ಹೇಳ್ತಾರೆ, ನಮ್ಮವರೇನು ಬೇರೆ ಬೇರೆ ದೇಶಕ್ಕೂ ನುಸುಳುಕೋರು ಹೋಗಿಲ್ವಾ, ಆಗಿಲ್ವಾ? ವಿಶ್ವಮಾನತ್ವ ಅಂದ್ರೇನು? ಸ್ಥಳೀಯತೆಯನ್ನು ಉಳಿಸ್ಕೊಂಡೇ ಜಾಗತಿಕವಾಗೋದು, ವಿಶ್ವಮಾನತ್ವಕ್ಕೆ ಇರೋದು, ಕುವೆಂಪು ಹೇಳಿದ ವಿಶ್ವಮಾನತ್ವ. ಇದನ್ನು ಒಂದಷ್ಟು ಮಾತಾಡೋಣ ಅಂತ ಹೇಳ್ತಾ ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ನಾವು ಪ್ರಜ್ಞಾವಂತರು ಭಾರತೀಯರು ಎಲ್ಲರೂ ಸೇರಿ ಮುಸಲ್ಮಾನರಿಗೆ ಒಂದು ಮಸೀದಿಯನ್ನು ಕಟ್ಟಿಕೊಡ್ಬೇಕು. ಅದು ಗಾಂಧಿ ಕಂಡ ದೇಶ. ಯಾಕೆಂದರೆ ಬುದ್ಧನ ದೇಶ ಇದು, ಅಂಬೇಡ್ಕರ್ ಕಂಡಂಥ ದೇಶ, ಗಾಂಧಿ ಕಂಡ ದೇಶ, ಮಹಾಕವಿ ಕುವೆಂಪು ಹೇಳಿದ ವಿಶ್ವಮಾನತ್ವದ ದೇಶ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದ್ರ ಬಗ್ಗೆ ನಾನು ವಿಸ್ತಾರ ಮಾತಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಹ ನಮಸ್ಕಾರಗಳು.